ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಭಾರತದಿಂದ ಆಮದಾಗುವಂಥ ಚಿನ್ನ ಮತ್ತು ವಜ್ರದ ಆಭರಣಗಳ ಮೇಲಿನ ಆಮದಿನ ಮೇಲೆ 27% ಶುಲ್ಕ ವಿಧಿಸಿದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರ್ಧಾರದಿಂದ ಭಾರತದ ಆಭರಣ ಮಾರುಕಟ್ಟೆಯಲ್ಲಿ ತೀವ್ರ ಆತಂಕ ಮನೆ ಮಾಡಿದೆ. ವಿಶ್ವದ ಅತಿ ದೊಡ್ಡ ರಫ್ತು ಮಾರುಕಟ್ಟೆ ಎನಿಸಿದಂಥ ಅಮೆರಿಕದಲ್ಲಿ ಭಾರತದ ಆಭರಣಗಳಿಗೆ ಬೇಡಿಕೆ ಕುಸಿಯುವ ಭೀತಿಯಿಂದಾಗಿ ಸಾವಿರಾರು ಮಂದಿ ಉದ್ಯೋಗ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ವಜ್ರ ಕತ್ತರಿಸುವ ಮತ್ತು ಪಾಲಿಶ್ ಮಾಡುವ ಸಾವಿರಾರು ಕಾರ್ಮಿಕರ ಜೀವನಾಧಾರಕ್ಕೆ ಕತ್ತರಿ ಬೀಳುವ ಭೀತಿ ಕೂಡ ಎದುರಾಗಿದೆ. ಕಳೆದ ಕೆಲ ವಾರಗಳಿಂದ ಅಮೆರಿಕದಿಂದ ಸುಂಕ ವಿಧಿಕೆಯು ನಿರೀಕ್ಷಿಸಿದ್ದೆವು. ನಾವು 10% ಏರಿಕೆ ಆಗಬಹುದು ಅಂತ ನಿರೀಕ್ಷಿಸಿದ್ದೆವು. ಆದರೆ 27% ವಿಧಿಸಿರುವುದು ದೊಡ್ಡ ಹೊರೆ ಆಗಲಿದೆ ಅಂತ ಕಾಮಾ ಜ್ಯುವೆಲರೀಸ್ ಮಾಲೀಕ ಕೊಲಿನ್ ಶಾ ಹೇಳ್ತಾರೆ. ಇದು ವೆಚ್ಚ ಹೆಚ್ಚಳಕ್ಕೆ ಕಾರಣವಾಗಲಿದ್ದು ಅಮೆರಿಕದಲ್ಲಿ ಬೇಡಿಕೆ ಕುಸಿಯಲಿದೆ ಎಂಬ ಭೀತಿಯನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ಭಾರತದಲ್ಲಿರುವಂತಹ ಅನೇಕರು ಕೆಲಸ ಕಳೆದುಕೊಳ್ಳುವುದು ಸತ್ಯನಾ? ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗೆ ಪೇಜ್ಗೆ ಫಾಲೋ ಮಾಡೋದನ್ನು ಮರಿಬೇಡಿ.